ಹೌಸಿಂಗ್ ಬೋರ್ಡ್ಗೆ ಇನ್ನೂ ಸಿಕ್ಕಿಲ್ಲ ಮೂಲಭೂತ ಸೌಕರ್ಯ. ಕತ್ತಲಿನಲ್ಲಿ ಕರ್ನಾಟಕ ಗೃಹ ಮಂಡಳಿಯ ವಸತಿ ನಿಲಯಗಳು. ಪುರಸಭೆಯ ನಿರ್ಲಕ್ಷ್ಯ, ಹೌಸಿಂಗ್ ಬೋರ್ಡ್ ನಿವಾಸಿಗಳ ಆಕ್ರೋಶ. ಸುಮಾರು 20 ವರ್ಷಗಳಿಂದ ಮೂಲಭೂತ ಸೌಕರ್ಯಗಳಿಂದ ವಂಚಿತ. ಈವರೆಗೂ ಸಿಸಿ ರಸ್ತೆ, ಚರಂಡಿ, ಬೀದಿ ಲೈಟ್ಸ್ಗಳ ಭಾಗ್ಯ ದೊರೆತಿಲ್ಲ. ಅತಿ ಹೆಚ್ಚು ಟ್ಯಾಕ್ಸ್ ಕಟ್ಟು ನಿವಾಸಿಗಳಿಗೆ ಇದೆಂತಹ ಗತಿ? ಎಸ್ ವೀಕ್ಷಕರೇ, ಬಳ್ಳಾರಿ ಜಿಲ್ಲೆಯ ಕಂಪ್ಲಿಯ 21ನೇ ವಾರ್ಡ್ ಕರ್ನಾಟಕ ಹೌಸಿಂಗ್ ಬೋರ್ಡ್ನಲ್ಲಿ ಸರಿಯಾದ ಮೂಲಭೂತ ಸೌಕರ್ಯ ಸೌಲಭ್ಯಗಳು ಈವರೆಗೂ ಸಿಕ್ಕಿಲ್ಲ. ತಾಲೂಕಿನಲ್ಲಿ ಅತಿ ಹೆಚ್ಚು ತೆರಿಗೆ ಕಟ್ಟುವ ಈ ನಗರಕ್ಕೆ ಸಿಸಿ ರಸ್ತೆ, ಚರಂಡಿ, ಬೀದಿ ದೀಪಗಳು, ಪಾರ್ಕಿಗೆ ಆಟಿಕೆ ಸಾಮಗ್ರಿಗಳ ಭಾಗ್ಯ ಇನ್ನೂ ದೊರೆತಿಲ್ಲ. ಸರಿಯಾದ ಬೀದಿ ದೀಪಗಳು ಇಲ್ಲದೆ ರಾತ್ರಿ ಕತ್ತಲಾದರೆ ಸಾಕು, ಹಾವು ಚೇಳುಗಳ ಕಾಟದಿಂದ ಹೌಸಿಂಗ್ ಬೋರ್ಡ್ ನಿವಾಸಿಗಳು ಆತಂಕದಲ್ಲಿ ಇದ್ದಾರೆ. ಸರ್, ರಾತ್ರಿ ಟೈಮಲ್ಲಿ ಇಲ್ಲಿ ಚೋಳು, ಹಾವು, ಸಿಕ್ಕಾಪಟ್ಟೆ ಗಲೀಜು, ಏನು ಬರ್ತಾರೆ ರಾತ್ರಿ ಹೆಣ್ಮಕ್ಳು ವೃದ್ಧರು ಅಡ್ಡಾಡಕ್ಕೆ ಆಗ್ತಾ ಇಲ್ಲ. ರೋಡ್ಗಳು ಪೂರಾ ತೆಗ್ದು ಬಿದ್ದೋಗ್ಬಿಟ್ಟವು, ಕುಣಿಗಳು ಬಿದ್ದಾವು. ಇಲ್ಲಿ ರಾತ್ರಿ ಟೈಮ್ನಾಗ ಗಾಡಿಗಳು ಕಾತನ ಮಾಡ್ತಾರೆ, ಎಲ್ಲ ಮಾಡಾಕತ್ತಾರ ಸರ್. ಅದ್ರ ಬಗ್ಗೆ ರೋಡ್ಗಳು ಏನು ಸರಿಯಿಲ್ಲ. ಸರಿಯಾದ ಸ್ವಚ್ಛತೆ ಇಲ್ಲದೆ ಎಲ್ಲಂದರಲ್ಲಿ ಕಸ ಬಿದ್ದಿದೆ. ರಸ್ತೆ ಉದ್ದಕ್ಕೂ ಗಿಡ ಗಂಟೆಗಳು ಬೆಳೆದಿದೆ. ಚರಂಡಿ ದುರ್ವಾಸನೆ ಬೀರ್ತಾ ಇದ್ದು ನಿವಾಸಿಗಳು ಸಂಕಷ್ಟ ಎದುರಿಸಬೇಕಾಗಿದೆ. ಇನ್ನು ಈ ವಾರ್ಡ್ನ ಪುರಸಭಾ ಸದಸ್ಯ ಇದ್ದು ಇಲ್ಲದಂತಿದ್ದಾರೆ. ಯಾವುದೇ ಕೆಲಸಗಳು ನಮ್ಮ ಏರಿಯಾದಲ್ಲಿ ಆಗಿಲ್ಲ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹೊಸ ಹೌಸಿಂಗ್ ಬೋರ್ಡ್ ಕಾಲೋನಿ ನಿರ್ಮಾಣ ಆಗಿ 2005ರಲ್ಲಿ ಆಯಿತು. ಆಗಿದ್ದಂಥ ಚರಂಡಿಗಳು, ಗಟ್ಟರುಗಳಾಗಿರ್ಬೋದು, ರಸ್ತೆಗಳಾಗಿರ್ಬೋದು, ದೀಪಗಳಾಗಿರ್ಬೋದು, ನೀರಿನ ಸವಲತ್ತು ಆಗೋದು ಭಾಳ ಚಲೋ ಇತ್ತು. ಇತ್ತೀಚಿನ ದಿನಗಳಲ್ಲಿ 20 ವರ್ಷ ಕಳೆದ ನಂತರ ಪೂರ್ತಿ ನಮಗೆ ಸವಲತ್ತುಗಳು ನಮಗೆ ತೊಂದರೆ ಆಗ್ಯಾವೆ. ಇದ್ರ ಬಗ್ಗೆ ಎಲ್ಲ ಅಧಿಕಾರಿಗಳು, ತಹಸೀಲ್ದಾರ್, DC, ಪುರಸಭೆ ಅಧಿಕಾರಿಗಳು, MLAಗಳು, ಪ್ರತಿಯೊಬ್ಬ ಅಧಿಕಾರಿಗಳಿಗೆ ನಾವು ಪತ್ರದ ಮೂಲಕ ಸೂಚಿಸಿದ್ವಿ. ಅವ್ರ ಮುಖಾಂತರ ನಮಗೆ ಪತ್ರ ಕೂಡ ಬಂದಿದ್ದೇವೆ. ಮತ್ತು ಯಾವುದೇ ಒಂದು ಹಿಂಬರಹಗಳಲ್ಲಿಯೂ ನಾವು ತೆಗೆದುಕೊಂಡಿದ್ದೀವಿ. ಯಾವುದೇ ಒಬ್ಬ ಅಧಿಕಾರಿ ತನಿಖೆ ಬಂದರೂ ಕೂಡ ನಮ್ಮಲ್ಲಿ ಪತ್ರಗಳನ್ನು ತೋರಿಸಲಿಕ್ಕೆ ನಾವು ಸಿದ್ಧರಿದ್ದೇವೆ. ದಯಮಾಡಿ ನಮ್ಮ ಕಾನೂನಿಗೆ ರಾತ್ರಿ ಭೇಟಿ ಕೊಟ್ಟು ಅಧಿಕಾರಿಗಳಿಗೆ ಕೇಳ್ಕೊಳ್ಳೋದ, ರಾತ್ರಿ ಭೇಟಿ ಕೊಡಿ. ಎಷ್ಟು ಒಂದು ಹಿರಿಯರಾಗಲಿ, ವೃದ್ಧರಾಗಲಿ, ಹುಡುಗರಾಗಲಿ ಯಾರೂ ಓಡಾಡುವಂತಿಲ್ಲ. ಕಾರಣ ಎಲ್ಲಿ ಬೇಕಾದ್ರೆ ಅಲ್ಲಿ ಗಿಡಗಳು, ಗಂಟೆಗಳು ಬೆಳೆದಿರ್ತವೆ. ಒಂದು ವಿದ್ಯುತ್ ದೀಪ ಇರೋದಿಲ್ಲ. ಕೆಲವರು ತಮ್ಮ ಸ್ವಂತ ರೊಕ್ಕ ಖರ್ಚು ಮಾಡಿಕೊಂಡು ತಮ್ಮ ಮನೆ ಮುಂದೆ ವಿದ್ಯುತ್ ಬಲ್ಬ್ಗಳನ್ನು ಹಾಕ್ಕೊಂಡಿರ್ತಾರೆ. ಇದುವರೆಗೆ 20 ವರ್ಷ ಆದರೂ ಕೂಡ ಒಂದು ಕರ್ನಾಟಕದ ನಿರ್ಮಾಣ ಮಾಡಿದಂಥ ಹೌಸಿಂಗ್ ಬೋರ್ಡ್ನಲ್ಲಿ ಇವತ್ತು ಸ್ಲಮ್ ಏರಿಯಾ ಥರ ಆಗಿದೆ. ಯಾವುದೇ ಅಧಿಕಾರಿಗಳು ಘಂಟಾಘೋಷವಾಗಿ ಹೇಳ್ತೀವಿ, ನೀವು ಬಂದು ಪರಿಶೀಲನೆ ಮಾಡ್ಬೋದು. ಇದು ನಾವು ನಿಮಗೆ ಉತ್ತರವನ್ನು ನಾವು ಕಾಲೋನಿ ಕಡೆಯಿಂದ ನಾವು ಕೊಡಲಿಕ್ಕೆ ರೆಡಿ ಇದ್ದೀವಿ. ನೀವು ಯಾವಾಗ ಮಾಡ್ತೀರ ಎಂಬುದು ನನಗೆ ಗೊತ್ತಿಲ್ಲ. ಇಲ್ಲಿ ಇರುವಂಥ ಕೌನ್ಸಿಲರ್ ಆಗಿರ್ಬೋದು, MLA ಆಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ನಾವು ಯಾರಿಗೆ ತಿಳಿಸ್ಬೇಕು ಎಂಬುದು ನಮಗೆ ಭಾಳ ಬೇಜಾರಾಗಿದೆ. 20 ವರ್ಷದಿಂದ ಎಲ್ಲ ಆಫೀಸರ್ ಕಡೆ, ಎಲ್ಲ ಆಫೀಸರ್, ತಹಸೀಲ್ದಾರ್ ಆಗಲಿ, DC ಆಗಲಿ, AC ಆಗಲಿ, ಎಲ್ಲ ಆಫೀಸರ್ಗಳು ಬಂದು ನೋಡಿ ಎಲ್ಲ ಇನ್ಸ್ಪೆಕ್ಷನ್ ಮಾಡ್ಕೊಂಡು ಹೋಗಿದ್ದಾರೆ. ಆದರೆ ಯಾವುದೇ ವತಿಯಿಂದ ಯಾವ ಕೆಲಸಗಳು ಆಗಿಲ್ಲ, ಯಾವುದೇ ಡೆವಲಪ್ಮೆಂಟ್ ಆಗಿಲ್ಲ ಇಲ್ಲಿ ಮಠ. ಆದ್ರೂ ಯಾವ ವ್ಯಕ್ತಿಗಳಿಗೆ ನಾವು ಭೇಟಿ ನೀಡಿ ಯಾವುದಾದ್ರೂ ಒಂದು ಪ್ರಾಬ್ಲಮ್ ಹೇಳಿದರೆ ಅದಕ್ಕೆ ಅವರು ಬದಿಗಿಟ್ಟು ಯಾವುದೇ ಕೆಲಸ ಇನ್ನು ಮಠ ಮಾಡಿಲ್ಲ. ಇದರಿಂದ ನಮ್ಮ ಕಾಲನಿಯಲ್ಲಿ ಆಫೀಸರ್ಗಳಾಗಲಿ, ಎಲ್ಲರಾಗಲಿ ಯಾವುದೇ ರೀತಿಯಿಂದ ಮೂಲಭೂತ ಸೌಕರ್ಯಗಳನ್ನು ಇನ್ನು ಮಠ ಮಾಡಿಲ್ಲ ಎಂದು ಟೋಟಲ್ ನೀವು LIG, MIG, HIG ಲೈನ್ ಯಾವ ರಸ್ತೆಗಳು ಏನಿಲ್ಲ. ಯಾಕಂದರೆ ಶಾಲಾ ಮಕ್ಕಳು, ಸ್ಕೂಲು, ಗಾಡಿಗಳು, ಲೇಡೀಸು, ಬ್ಯಾಂಕಿಗೆ ಹೋಗೋರು, ಸ್ಕೂಲಿಗೆ ಹೋಗೋರು, ಟೀಚರ್ಸ್ಗಳು ಅದಾರ, ಎಲ್ಲರೂ ಇದ್ದಾರೆ. ಯಾವ ಪ್ರಾಬ್ಲಮ್ ಅಂತಂದ್ರೆ ಯಾರು ಇದು ಕಿವಿ ಆಗ್ತಿಲ್ಲ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಪುರಸಭಾ ಸದಸ್ಯರು ಈ ಸಮಸ್ಯೆಗೆ ಸ್ಪಂದಿಸಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡ್ತಾರಾ ಕಾದು ನೋಡಬೇಕಾಗಿದೆ. ರಘುವೀರ್, ಸಿದ್ದಿ TV, ಕಂಪ್ಲಿ.